ಮೊದಲನೇ ಬಾರಿಗೆ ನಾನು ನಮ್ಮ ಮನೆಯವರು ಒಬ್ಬರು ಫಾಲೋವರ್ ಮನೆಗೆ ವಿಸಿಟ್ ಮಾಡಿದ್ವಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮಮ್ಮಿ ನ್ಯೂ ಬ್ಲಾಗ್. ಇವತ್ತು ಸಂಡೇ, ಎದ್ದೋಳು ಸ್ವಲ್ಪ ಲೇಟ್ ಆಯಿತು. ಎದ್ದೋಳೆ ಫಸ್ಟ್ ತಿಂಡಿ ಎಲ್ಲ ರೆಡಿ ಮಾಡಿಕೊಂಡು ನಾನು ತಿಂಡಿ ತಿಂತಾ ಇದ್ದೆ. ನಮ್ಮ ಮನೆಯವರು ಇಲ್ಲಿ ತಟ್ಟೆ ನೀಟಾಗಿ ಕ್ಲೀನ್ ಮಾಡ್ತಾ ಇದೆಯಾ ಅಂತ ಒಂದು ವಿಡಿಯೋ ಮಾಡ್ತಾ ಇದ್ದಾರೆ. ಇನ್ನು ತರಲೆ ಎಲ್ಲ ಮುಗಿಸ್ಕೊಂಡು ಇಬ್ರು ಕೂಡ ಬೇಗ ರೆಡಿ ಆದ್ವಿ. ಮನೆ ಕಡೆ ಓಡು ಆ ಸಾಂಗ್ಗೆ ಒಂದಿದ್ರೆ ಇವರೇ ಒಂದ್ ಆಡ್ತಾರೆ. ಈ ಅಟೆಂಪ್ಟು ಇವ್ರದೇನು ಮೊದಲನೇ ಬಾರಿ ಅಲ್ಲ. ಯಾವ ಸಾಂಗ್ ತೊಗೊಂಡ್ರು ಅದಕ್ಕೆ ಇನ್ನೊಂಥರ ರಾಗ ಕಟ್ಟಿ ಹಾಡ್ತಾನೆ ಇರ್ತಾರೆ. ಅದಕ್ಕೆ ತಳ ಬುಡ ಯಾವುದೂ ಇರೋದಿಲ್ಲ. ಇನ್ನು ಇಬ್ರು ರೆಡಿ ಆಗಿದ್ವಲ್ಲ, ಸೀದಾ ನಮ್ಮ ತಿಪ್ಟೂರಿಂದ ಒಂದು 5-6 ಕಿಲೋಮೀಟರ್ ದೂರ ಇರೋ ಮಡೆನೂರ್ ಅಂತ ಊರಿಗೆ ಹೊರಟ್ವಿ. ಹಾಗೆ ಇದೇ ಮೊದಲನೇ ಬಾರಿಗೆ ನಾನು ನಮ್ಮ ಮನೆಯವರು ಒಬ್ರು ಫಾಲೋವರ್ ಮನೆಗೆ ಅಂತ ಬಂದಿರೋದು. ಜೊತೆಗೆ ಇವರು ಒಬ್ರು ನನ್ನ ಚೋಟ ಫ್ಯಾನ್ ಅಂತೆ, ಡೈಲಿ ನನ್ನ ಬ್ಲಾಗ್ಸ್ ನೋಡ್ತಾರಂತೆ. ಇನ್ನು ಇವರು ನನ್ನ ಡಿಗ್ರಿನಲ್ಲೆಲ್ಲ ನೋಡಿದ್ರಂತೆ, ಬಟ್ ನನಗೆ ಅಷ್ಟು ಪರಿಚಯ ಇರಲಿಲ್ಲ. ಇವಾಗ ನನ್ನ ಬ್ಲಾಗ್ಸ್ನೆಲ್ಲ ರೆಗ್ಯುಲರ್ ಆಗಿ ಫಾಲೋ ಮಾಡ್ಕೊಂತ ಕಾಂಟ್ಯಾಕ್ಟ್ ಮಾಡಿ ತುಂಬಾ ಹಿಂಸೆ ಮಾಡಿ ಕರೆದ್ರು. ಹಂಗೆ ಇವ್ರ ಊರಲ್ಲಿ ಗೌರಮ್ಮನ ವಿಸರ್ಜನೆ ಕೂಡ ಇತ್ತು. ಹಂಗೆ ನಮ್ಮ ಮನೆಯವ್ರು ಕೂಡ ಫ್ರೀ ಆಗಿದ್ರಲ್ಲ ಅಂತ ಹೋಗ್ ಬರೋಣ, ಪಾಪನು ನೋಡ್ದಂಗ ಆಗುತ್ತೆ ಅಂತ ಬಂದ್ವಿ. ಇನ್ನು ಮೆರವಣಿಗೆ ನಡೀತಾ ಇತ್ತು, ಬಟ್ ನಮಗೆ ಲೇಟ್ ಆಗಿತ್ತು. ನಾವು ಸ್ವಲ್ಪ ಹೊತ್ತಿದ್ದು ಪಾಪನೆಲ್ಲ ಚೆನ್ನಾಗಿ ಮಾತಾಡ್ಸ್ಕೊಂಡು ಅರ್ಶಿನ ಕುಂಕುಮ ತಗೊಂಡು ಸೀದಾ ತಿಪ್ಟೂರ್ ಕಡೆ ಹೋಗೋಣ ಅಂತ ಹೊರಟ್ವಿ. ಇನ್ನು ಮನೆಗೆ ಬಂದವಳು ಮತ್ತೆ ನಮ್ಮ ಏರಿಯಾದಲ್ಲೇ ನಮ್ಮ ಮನೆ ಪಕ್ಕ ಇದ್ದಿದ್ದ ಆಂಟಿ ಮನೇಲಿ ಒಂದು ಫಂಕ್ಷನ್ ಇತ್ತು ಅಂತ ಅಲ್ಲಿಗೆ ಹೊರಟೆ. ಈಗ ಹೋದವಳು ನಾನು ಒಂದು 2 ಅವರ್ ಬಿಟ್ಕೊಂಬಂದು ನೋಡಿದ್ರೆ ನನಗೊಂದು ಶಾಕು. ಸಾಹೇಬ್ರು ಅಡುಗೆ ಕೆಲಸ ಎಲ್ಲ ಮುಗಿಸಿ ಅಡುಗೆ ಮನೆನೂ ಕ್ಲೀನ್ ಮಾಡಿ ಇಟ್ಬಿಟ್ಟಿದ್ದಾರೆ. ನಮ್ಮ ಹೆಣ್ಮಕ್ಳಿಗೆ ಈ ಥರ ಸಣ್ಣ ಪುಟ್ಟ ಸರ್ಪ್ರೈಸಸ್ಗಳೇ ಸಾಕು, ಮನ್ಸು ತುಂಬ ಹೋಗ್ಬಿಡುತ್ತೆ. ಇನ್ನು ಸಾಹೇಬ್ರು ಮಿರರ್ ಮುಂದೆ ಒಂದು ಪೋಸ್ ಕೊಡ್ಕೊಂಡು ಊಟ ಮಾಡಿಕೊಂಡು ಸ್ವಲ್ಪ ಟೌನ್ ಒಳಗಡೆ ಹೋಗ್ತೀನಿ ಅಂತ ಹೊರಟ್ರು. ಇನ್ನು ಅದೇ ಗ್ಯಾಪಲ್ಲಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಸಂಜೆ ಪೂಜೆ ಕೂಡ ಮುಗಿಸ್ಕೊಂಡೆ. ಇಷ್ಟು ದಿನ ನನ್ನ ಫೇಸಲ್ಲಿ ನಾನು ಚಾರ್ಮ್ನೆಸ್ನೇ ಕಳ್ಕೊಂಡಿದ್ದೆ ಅಂತ ಅನಿಸ್ತಾ ಇತ್ತು, ಬಟ್ ಇವತ್ತು ಆ ಚಾರ್ಮ್ನೆಸ್ ಮತ್ತೆ ವಾಪಸ್ ಬಂದಿದೆ ಅಂತ ಅನಿಸ್ತಾ ಇದೆ. ಇನ್ನು ಗ್ಯಾಪಲ್ಲಿ ಸಾಹೇಬ್ರು ಕೂಡ ಬಂದ್ರು. ಒಂದು ಏರಿಯಾದಲ್ಲಿ ಗಣಪತಿ ಮೆರವಣಿಗೆ ಹೋಗ್ತಾ ಇತ್ತಂತೆ, ಅಲ್ಲಿಗೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೊರಟ್ರು. ಮೆರವಣಿಗೆ ನಿಧಾನಕ್ಕೆ ಬರ್ತಾ ಇತ್ತು. ಇನ್ನು ನಮ್ಮ ಪೊಲೀಸ್ ಅವ್ರಿಗೆ ಒಂದು ಸಲಾಮ್ ಹೇಳಲೇಬೇಕು, ಯಾಕಂದ್ರೆ ಮೆರವಣಿಗೆ ಹೋಗ್ತಾ ಇದ್ದಿದ್ದು ತಿಪ್ಟೂರ್ ಟು ಉಳಿಯಾರ್ ಮೇನ್ ರೋಡ್ ಅಲ್ಲೇನೆ. ಓಡಾಡ್ತಾ ಇದ್ದಿದ್ ಗಾಡಿಗಳಿಗೂ ತೊಂದರೆ ಮಾಡ್ದಲೆ ಹಂಗೇನೆ ಮೆರವಣಿಗೆನೂ ಕೂಡ ಹ್ಯಾಂಡಲ್ ಮಾಡ್ಕೊಂಡು ತುಂಬಾನೇ ಪೇಷನ್ಸ್ ಇಂದ ವರ್ಕ್ ಮಾಡ್ತಾ ಇದ್ರು. ಸೊ ಅದಕ್ಕೋಸ್ಕರ ಇನ್ನು ನಮ್ಮ ಸಾಹೇಬ್ರು ಈ ಪುಟ್ಟ ಮಕ್ಳು ಡ್ಯಾನ್ಸ್ ನೋಡಬೇಕು ಅಂತ ಕಾಯ್ತಾ ಇದ್ರು. ನಾವು ಕೂಡ ಸ್ವಲ್ಪ ಹೊತ್ತಲ್ಲಿ ನೋಡಿಕೊಂಡು ಎಂಜಾಯ್ ಮಾಡ್ಕೊತ ಟೈಮ್ ಆಯಿತು ಅಂತ ಮನೆ ಕಡೆ ಹೋಗೋಣ ಅಂತ ಹೊರಟ್ವಿ. ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.